ಡೈರೆಕ್ಟರ್ ಜೋಗಿ ಪ್ರೇಮ್ ಅಭಿಮಾನಿಗಳಿಗೆ ಹೊಸ ಸುದ್ದಿಯನ್ನ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಚಿತ್ರದ ಸುಳಿವನ್ನ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ಯಾವುದು, ಚಿತ್ರದ ನಾಯಕ ಯಾರು, ಚಿತ್ರ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೆ ರಿಪಬ್ಲಿಕನ್ ಕೆ ಜೋಗಿ ಪ್ರೇಮ್ ಮುಂದಿನ ಸಿನಿಮಾ ನಡೆ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿದ್ದು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೋಗಿ ಪ್ರೇಮ್ ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕ, ಮಾಸ್ ಸಿನಿಮಾಗಳಿಗೆ ಹೆಸರಾಗಿರೋ ಡೈರೆಕ್ಟರ್. ಆದ್ರೆ ಅದ್ಯಾಕೋ ಏನೋ ಕೆಡಿ ಚಿತ್ರದ ನಂತರ ಜೋಗಿ ಪ್ರೇಮ್ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಲಕ್ಷ್ಮೀ ಹಬ್ಬದ ದಿನವೇ ಆಕ್ಟಿವ್ ಆಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಅಭಿಮಾನಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಿಳಿಸಿ ಹೊಸ ಸಿನಿಮಾದ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಹೊಸ ಸಿನಿಮಾನ ಅಧಿಕೃತವಾಗಿ ಅನೌನ್ಸ್ ಮಾಡೋದಾಗಿ ಹಿಂಟ್ ಕೊಟ್ಟಿದ್ದಾರೆ. ಕೆಡಿ ಚಿತ್ರ ಶುರುವಾದ ವೇಳೆಯೇ ಕೆಡಿ ಮುಂದುವರೆದ ಭಾಗ ಬರುತ್ತೆ ಅಂತ ಪ್ರೇಮ್ ಹೇಳಿದ್ರು. ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಲೀಡ್ ಪಾತ್ರದಲ್ಲಿ ಇರ್ತಾರೆ. ಧ್ರುವ ಸರ್ಜಾ ಕೂಡ ಈ ಚಿತ್ರದ ಮತ್ತೊಂದು ಮೇನ್ ಲೀಡ್ ಆಗಿದ್ದಾರೆ ಅಂತ ತಿಳಿಸಿದ್ರು. ಕೆಡಿ ಚಿತ್ರದ ಕೊನೆಯಲ್ಲಿ ಸುದೀಪ್ ಪಾತ್ರ ಬರುತ್ತೆ. ಈ ಪಾತ್ರದ ಮೂಲಕ ಹೊಸದೊಂದು ಚಾಪ್ಟರ್ ಓಪನ್ ಆಗುತ್ತೆ ಅನ್ನೋ ಸುದ್ದಿನೂ ಇತ್ತು. ಆದ್ರೆ ಈಗ ಪ್ರೇಮ್ ಕೊಟ್ಟಿರೋ ಹೊಸ ಅಪ್ಡೇಟ್ ನೋಡಿದ್ರೆ ಇದು ಕೆಡಿ 2 ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಕೆಡಿ 2 ಅಲ್ಲ ಅಂದ್ಮೇಲೆ ಪ್ರೇಮ್ ಯಾವ ಸ್ಟಾರ್ ಜೊತೆ ಹೊಸ ಸಿನಿಮಾಗೆ ಸಜ್ಜಾಗಿರಬಹುದು ಅನ್ನೋ ಕುತೂಹಲ ಮೂಡಿದೆ. ಈ ಕುತೂಹಲ ತಣಿಸೋ ವಿಚಾರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಜೋಗಿ ಪ್ರೇಮ್ ಸದ್ಯಕ್ಕೆ ಕೆಡಿ 2 ಪ್ರಾಜೆಕ್ಟ್ ಕೈಬಿಟ್ಟು ಕಿಚ್ಚ ಸುದೀಪ್ ಜೊತೆ ಸಿನಿಮಾ ಮಾಡೋಕೆ ಸಕಲ ರೀತಿ ಸಜ್ಜಾಗಿದ್ದಾರೆ. ಕಿಚ್ಚನ್ ಜೊತೆ ಮೈಥಾಲಜಿಕಲ್ ಸಿನಿಮಾ ಮಾಡೋ ತಯಾರಿ ಮಾಡಿದ್ರು. ಆದ್ರೆ ಸುದೀಪ್ ಬಿಲ್ಲಾರಂಗ ಭಾಷಾ ಚಿತ್ರ ಮಾಡ್ತಾ ಇರೋದ್ರಿಂದ ಈ ಚಿತ್ರ ತಡವಾಗುತ್ತೆ ಅನ್ನೋ ಕಾರಣಕ್ಕೆ ಮೈಥಾಲಜಿಕಲ್ ಸಿನಿಮಾಗೂ ಮೊದಲು ಕಮರ್ಷಿಯಲ್ ಸಿನಿಮಾ ಮಾಡೋಕೆ ಪ್ರೇಮ್ ಸಜ್ಜಾಗಿದ್ದಾರೆ. ಈಗ ಆ ಚಿತ್ರದ ಸುಳಿವು ಬಿಟ್ಕೊಟ್ಟಿದ್ದಾರೆ. ದೀಪಾವಳಿ ವೇಳೆಗೆ ಈ ಸಿನಿಮಾ ಅನೌನ್ಸ್ ಮಾಡೋ ಪ್ಲಾನ್ ಮಾಡಿರುವ ಜೋಗಿ ಪ್ರೇಮ್ ಈ ವರ್ಷದ ಅಂತ್ಯದೊಳಗೆ ಸ್ಕ್ರಿಪ್ಟ್ ಕೆಲಸ ಫೈನಲ್ ಮಾಡಲಿಕ್ಕಿದ್ದಾರೆ. ಮುಂದಿನ ವರ್ಷದ ಆರಂಭದಲ್ಲಿ ಶೂಟಿಂಗ್ ಶುರು ಮಾಡೋದಕ್ಕೆ ಪ್ರೇಮ್ ಪ್ಲಾನ್ ಮಾಡ್ತಿದ್ದಾರೆ. ಡೈರೆಕ್ಟರ್ ಜೋಗಿ ಪ್ರೇಮ್ ಅಭಿಮಾನಿಗಳಿಗೆ ಹೊಸ ಸುದ್ದಿಯನ್ನ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಚಿತ್ರದ ಸುಳಿವನ್ನ ಕೊಟ್ಟಿದ್ದಾರೆ. ಆದರೆ ಆ ಸಿನಿಮಾ ಯಾವುದು, ಚಿತ್ರದ ನಾಯಕ ಯಾರು, ಚಿತ್ರ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದರೆ ರಿಪಬ್ಲಿಕನ್ ಕೆ ಜೋಗಿ ಪ್ರೇಮ್ ಮುಂದಿನ ಸಿನಿಮಾ ನಡೆ ಏನು ಅನ್ನುವಂತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿದ್ದು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜೋಗಿ ಪ್ರೇಮ್ ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕ, ಮಾಸ್ ಸಿನಿಮಾಗಳಿಗೆ ಹೆಸರಾಗಿರೋ ಡೈರೆಕ್ಟರ್. ಆದ್ರೆ ಅದ್ಯಾಕೋ ಏನೋ ಕೆಡಿ ಚಿತ್ರದ ನಂತರ ಜೋಗಿ ಪ್ರೇಮ್ ಸೈಲೆಂಟ್ ಆಗಿದ್ರು. ಆದ್ರೆ ಈಗ ಲಕ್ಷ್ಮೀ ಹಬ್ಬದ ದಿನವೇ ಆಕ್ಟಿವ್ ಆಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಅಭಿಮಾನಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಿಳಿಸಿ ಹೊಸ ಸಿನಿಮಾದ ಬಗ್ಗೆ ಗುಟ್ಟು ಬಿಟ್ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ಹೊಸ ಸಿನಿಮಾನ ಅಧಿಕೃತವಾಗಿ ಅನೌನ್ಸ್ ಮಾಡೋದಾಗಿ ಹಿಂಟ್ ಕೊಟ್ಟಿದ್ದಾರೆ. ಕೆಡಿ ಚಿತ್ರ ಶುರುವಾದ ವೇಳೆಯೇ ಕೆಡಿ ಮುಂದುವರೆದ ಭಾಗ ಬರುತ್ತೆ ಅಂತ ಪ್ರೇಮ್ ಹೇಳಿದ್ರು. ಕಿಚ್ಚ ಸುದೀಪ್ ಈ ಚಿತ್ರದಲ್ಲಿ ಲೀಡ್ ಪಾತ್ರದಲ್ಲಿ ಇರ್ತಾರೆ. ಧ್ರುವ ಸರ್ಜಾ ಕೂಡ ಈ ಚಿತ್ರದ ಮತ್ತೊಂದು ಮೇನ್ ಲೀಡ್ ಆಗಿದ್ದಾರೆ ಅಂತ ತಿಳಿಸಿದ್ರು. ಕೆಡಿ ಚಿತ್ರದ ಕೊನೆಯಲ್ಲಿ ಸುದೀಪ್ ಪಾತ್ರ ಬರುತ್ತೆ. ಈ ಪಾತ್ರದ ಮೂಲಕ ಹೊಸದೊಂದು ಚಾಪ್ಟರ್ ಓಪನ್ ಆಗುತ್ತೆ ಅನ್ನೋ ಸುದ್ದಿನೂ ಇತ್ತು. ಆದ್ರೆ ಈಗ ಪ್ರೇಮ್ ಕೊಟ್ಟಿರೋ ಹೊಸ ಅಪ್ಡೇಟ್ ನೋಡಿದ್ರೆ ಇದು ಕೆಡಿ 2 ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಕೆಡಿ 2 ಅಲ್ಲ ಅಂದ್ಮೇಲೆ ಪ್ರೇಮ್ ಯಾವ ಸ್ಟಾರ್ ಜೊತೆ ಹೊಸ ಸಿನಿಮಾಗೆ ಸಜ್ಜಾಗಿರಬಹುದು ಅನ್ನೋ ಕುತೂಹಲ ಮೂಡಿದೆ. ಈ ಕುತೂಹಲ ತಣಿಸೋ ವಿಚಾರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಜೋಗಿ ಪ್ರೇಮ್ ಸದ್ಯಕ್ಕೆ ಕೆಡಿ 2 ಪ್ರಾಜೆಕ್ಟ್ ಕೈಬಿಟ್ಟು ಕಿಚ್ಚ ಸುದೀಪ್ ಜೊತೆ ಸಿನಿಮಾ ಮಾಡೋಕೆ ಸಕಲ ರೀತಿ ಸಜ್ಜಾಗಿದ್ದಾರೆ. ಕಿಚ್ಚನ್ ಜೊತೆ ಮೈಥಾಲಜಿಕಲ್ ಸಿನಿಮಾ ಮಾಡೋ ತಯಾರಿ ಮಾಡಿದ್ರು. ಆದ್ರೆ ಸುದೀಪ್ ಬಿಲ್ಲಾರಂಗ ಭಾಷಾ ಚಿತ್ರ ಮಾಡ್ತಾ ಇರೋದ್ರಿಂದ ಈ ಚಿತ್ರ ತಡವಾಗುತ್ತೆ ಅನ್ನೋ ಕಾರಣಕ್ಕೆ ಮೈಥಾಲಜಿಕಲ್ ಸಿನಿಮಾಗೂ ಮೊದಲು ಕಮರ್ಷಿಯಲ್ ಸಿನಿಮಾ ಮಾಡೋಕೆ ಪ್ರೇಮ್ ಸಜ್ಜಾಗಿದ್ದಾರೆ. ಈಗ ಆ ಚಿತ್ರದ ಸುಳಿವು ಬಿಟ್ಕೊಟ್ಟಿದ್ದಾರೆ. ದೀಪಾವಳಿ ವೇಳೆಗೆ ಈ ಸಿನಿಮಾ ಅನೌನ್ಸ್ ಮಾಡೋ ಪ್ಲಾನ್ ಮಾಡಿರುವ ಜೋಗಿ ಪ್ರೇಮ್ ಈ ವರ್ಷದ ಅಂತ್ಯದೊಳಗೆ ಸ್ಕ್ರಿಪ್ಟ್ ಕೆಲಸ ಫೈನಲ್ ಮಾಡಲಿಕ್ಕಿದ್ದಾರೆ. ಮುಂದಿನ ವರ್ಷದ ಆರಂಭದಲ್ಲಿ ಶೂಟಿಂಗ್ ಶುರು ಮಾಡೋದಕ್ಕೆ ಪ್ರೇಮ್ ಪ್ಲಾನ್ ಮಾಡ್ತಿದ್ದಾರೆ.